ಏನು ಈ ಜಗತ್ತೊಳಗೆ ಒಂದಿಷ್ಟು ಸತ್ಯನ ತಿಳ್ಕೊಂಡು ಬದುಕ್ಬಿಟ್ರೆ ಆರಾಮ್ ಇರ್ತದೆ. ಏನು ಸತ್ಯ? ಸಂಸಾರದಾಗ ಸುಖ ದುಃಖಗಳು ಬರುವೆವು. ಸಂಸಾರದೊಳಗೆ ಮತ್ತೆ ಕೆಟ್ಟದು ಒಳ್ಳೆಯದು ಇರುವುದೇ. ಸುಖ ದುಃಖಗಳು ಸಂಸಾರದೊಳಗೆ ಬರುವುದೇ. ಅದನ್ನ ಸಮನ ಆಗಿ ತಗೊಳ್ಳೋದು. ಈಗ ನೀವೆಲ್ಲ ಕಬ್ಬು ಬೆಳಿತೀರಿ, ಹೊಲ್ದಾಗ ಕಬ್ಬು ಬೆಳಿತೀರಿ. ಕಬ್ಬಿಗೆ ಒಂದು ಜೇನು ಗೂಡು ಕಟ್ಟಿರ್ತದ ಅಂತ ತಿಳ್ಕೊರಿ. ಜೇನು ಗೂಡು ಕಟ್ಟಿರ್ತದ ಕಬ್ಬಿಗೆ. ಕಬ್ಬು ಸಿಹಿನೇ, ಜೇನುಗೂಡು ಸಿಹಿನೇ. ಯಾವ್ದು ತಗೋತೀರಿ ನೀವು? ಮೊದಲ ಜೇನುಗೂಡು ತಕ್ಕೊಂತಿರೋ ಕಬ್ಬು ತಕ್ಕೊಂತಿರೋ? ಅವ ಅಂದ ಕಬ್ಬನ ಕಟಾವ್ ಮಾಡ್ಬಿಡ್ತೀನ್ರಿ, ಜೇನು ಬರ್ತದ ಕಬ್ಬು ಬರ್ತದ, ಮುಗಿತಲ್ರಿ ಸ್ವಾಮಿಗಳು, ಎರಡೂ ಸಿಗ್ತಾವ ನನಗ. ಜೇನು ಹುಳದನೂ ಬೇಕು, ಕಬ್ಬನೂ ಬೇಕು. ಕಬ್ಬನು ಸಿಹಿ ಕೊಡ್ತದ, ಜೇನುಳನು ಸಿಹಿ ಕೊಡ್ತದ. ಎರಡು ಹೆಂಗ ಸ್ವೀಕಾರ ಮಾಡಿದ್ವಲ್ಲ, ಜೀವನದೊಳಗ ಜೇನು ಹುಳ ಎಂಬ ಸಿಹಿನೂ ಬರ್ತದ, ಕಬ್ಬು ಒಮ್ಮೊಮ್ಮೆ ಕಹಿನೂ ಬರ್ತದ. ಕಹಿನ ಕಟಾವು ಮಾಡ್ಕೊಂಡು ಕಹಿನೂ ತಗೊಂಡು ಬಿಟ್ಟು ಅಂದ್ರೆ ಮ್ಯಾಗ ಜೇನು ಹುಳ ನಮ್ಮ ಬದುಕಿಗೆ ಬಂದೇ ಬಿಡ್ತದೆ. ಎರಡನ್ನೂ ಸ್ವೀಕಾರ ಮಾಡಿ ನಾವು ಬದುಕಬೇಕಾಗ್ತದೆ. ನೀವೆಲ್ಲ ಇಲ್ಲಿ ರೈತರಿದ್ರೆ ನಿಮ್ಮ ಆಕಳಿಗೆ ನೋಡ್ರಿ, ಉಣ್ಣಿ ದೊಡ್ಡ ತೆಲಿವೆ ನಾವು ಆಕಳಕ್ಕೆ. ಹೌದಿಲ್ಲ? ನಮ್ಮ ಮಠದಾಗ ಆಕಳಿಗೆ ಅವು ಎಷ್ಟು ರಕ್ತ ಹೇರ್ತಾವಿಲ್ಲ ಆಕಳಿಗೆ ಉಣ್ಣಿ. ಈಗ ಆಕಳಿಗೆ ಹೇರ್ತಾವಿಲ್ಲ ಅವು ಉಣ್ಣಿ ಹತ್ಕೊಂಡು. ಅವು ಮನುಷ್ಯಾಗೂ ಕೆಲವೊಮ್ಮೆ ತಿಗಣಿ ಅಂತ ಬರ್ತದ, ಅದು ತಗೋತು ಅಂದ್ರೆ ಬಡ 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 ಕೆಟ್ಟ ರಕ್ತ ಅಷ್ಟೇ ಕುಡಿತೈತಿ ಅಂತಾರ. ತಿಗಣಿ ಚಲೋ ಅಂತೀನಿ ನಾನು. ತಿಗಣಿ ಭಾಳ ಚಲೋ, ಮನುಷ್ಯನ್ ಕೆಟ್ಟ ರಕ್ತ ಕುಡಿತದ. ಇವ್ ನಾಲ್ಗಿ ಮನುಷ್ಯಂದ ಚಲೋ ರಕ್ತನ ಕುಡಿಯಾಕತ್ತದ. ತಿಗಣಿ ಭಾಳ ಚಲೋ, ಕೆಟ್ಟ ರಕ್ತ ಕುಡಿತೈತಿ. ಇವ ಅಂದ ಅಂದ್ರೆ ಇದು ಚಲೋ ರಕ್ತನೇ. ಯಾವಾರ ಹೊಕ್ಕಿರ್ತಾನ ಪಾಪ, ಚಲೋ ಗಾಡಿ ತಂದಿರ್ತಾನ, ಚಲೋ ಗಾಡಿ ತಂದು ಪೂಜೆ ಮಾಡ್ಕೊತಿರ್ತಾನೆ. ಏನಂದು ಬಿಡುದು, ಮಗ ಊರ್ ಡಬ್ಬ ಹಾಕಿ ಗಾಡಿ ತಂದ ನೋಡು, ಮುಗೀತು. ಊರ್ ಡಬ್ಬ ಹಾಕಿ ಗಾಡಿ ತಂದ ನೋಡು, ಅದು ಪಾಪ ಅಲ್ಲಿ ಇಲ್ಲಿ ದುಡುದು ಸೈಕಲ್ ಮೋಟರ್ ತಂದಿರ್ತೈತಿ. ಊರ್ ಡಬ್ಬ ಹಾಕಿ ಗಾಡಿ ತಂದ ನೋಡು, ಮುಗೀತು. ಇವ ಒಳ್ಳೇದ್ ಮಾತ ಆಡೇ ಇಲ್ಲ ಇವ ಬಾಯಾಗ. ಇಷ್ಟ ಅನ್ನಲ್ಲ, ಅದು ಸಾಯುತಕ ನೆನಪಿಟ್ಕೊತಿತ್ತದು. ಗಾಡಿ ತಂದಿದ್ದು ಖುಷಿ ಬಿಟ್ಟವ ಇಲ್ಲೇ. ಏನವ ಗಾಡಿ ತಗೊಂಡಿದ್ದ ಆ ಖುಷಿ ಬಿಟ್ಟ, ಅವನ ತಲೆಯಾಗ ಇದ್ದಿದ್ದೇನು ನನಗಂದ್ರಲ್ಲ ಇವರು. ಊರು ಡಬ್ಬ ಹಾಕಿನ ಅಂದ್ರಲ್ಲ, ಏನು ಊರು ಡಬ್ಬ ಹಾಕಿನ ನಾನು? ಅವು ಇರ್ತಾವು, ಮಾತಾಡೋದು ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಹಂಗೆ ತಿಗಣಿ ಅದು ಏನ್ ಮಾಡ್ತದ, ನಿಮ್ದು ಇರ್ತೈತಲ್ಲ ಆಕಳು, ಅದು ಕೆಚ್ಚಿರ್ತದಲ್ಲ, ಆಕಳಿಂದ ಹಾಲು ಕೊಡೋದು ಕೆಚ್ಚ, ಅಲ್ಲೂ ಹತ್ಕೊಂಡಿರ್ತಾವಿಲ್ಲ. ಎರಡು ಮೂರು ನೀವು ಕರ್ಯಾಕ್ ಹೋದಾಗ ಏನೈತಿ, ತೆಗೆದು ಒಗಿತೀರಿ. ಇಲ್ಲ ಅವು ಏನಾರ ಔಷಧಿ, ಒಂದಿಷ್ಟು ಇಂಜೆಕ್ಷನ್, ಒಂದಿಷ್ಟು ಔಷಧಿ, ಇಷ್ಟೆಲ್ಲ ಕೊಡ್ತೀರಿಲ್ಲ. ಮತ್ತು ಯಾವ ಆಕಳುಗಳಿಗೆ ದವಾಖಾನೆ ಅದಾವ ಅಂದ್ರೆ, ಯಾವ ಮನುಷ್ಯ ಸಾಕ್ಯಾನಲ್ಲ ಅವಕ್ಕೆ ಮಾತ್ರ ದವಾಖಾನೆ ಅದಾವ. ಕಾಡಿನ ಆಕಳು ಎಂದರ ದವಾಖಾನೆಗೆ ಹೋಗ್ಯಾವನು ಒಮ್ಮೆ ಹೋಗಿಲ್ಲ. ಯಾವ ನಾಯಿಗಳಿಗೆ ದವಾಖಾನೆ ಅದಾವ ಅಂದ್ರೆ, ಯಾವ ಮನುಷ್ಯನ ಸಂಘ ಮಾಡ್ಯಾವಲ್ಲ ಆ ನಾಯಿಗಳಿಗೆ ಮಾತ್ರ ದವಾಖಾನೆ ಅದಾವ. ಕಾಡಿನಾಗಿರೋ ನಾಯಿಗಳು ಎಂದರ ದವಾಖಾನೆಗೆ ಹೋಗ್ಯಾವೇನ್? ಸಾಧ್ಯನೇ ಇಲ್ಲ. ಈ ಹಂದಿ ಹಿಡಿಯೋರು ಬರ್ತಾರ, ಎಲ್ಲಿ ಬಂದದ್ ನಮ್ಮ ಬಾಳೆ. ಹಂದಿ ಹಿಡಿಯೋರು ಬರ್ತಾರ, ಅವ್ರು ಹಂದಿ ಚಲೋ ಕೆಟ್ಟ ನೋಡ್ಕೊಂಡ್ ಮಾಡ್ಕೊಂಡ್ ಎಲ್ಲ ಹಿಡ್ಕೊಂಡು ಹೋಗ್ತಾರ. ಯಾವ ಊರ್ ಒಳಗ್ ಹೊಕ್ಕೊಂಡವಲ್ಲ ಅಂತ ಹಂದಿಗಳನ್ನೇ ಹಿಡ್ದಾರ ಅವ್ರು. ಕಾಡಿನಾಗಿರೋ ಹಂದಿಗಳು ಆರಾಮಿಲ್ಲೇನ್? ಅದು ಬೇಟೆ ಮೊದಲು ಆಡ್ತಿದ್ರು, ಈಗೆಲ್ಲ ಆಕ್ಟ್ ಬಂದ, ಫಾರೆಸ್ಟ್ ಆಕ್ಟ್, ವಿ ಕೆನಾಟ್ ಕಿಲ್ ಎನಿ ಆನಿಮಲ್, ಯಾವ್ದು ಸಾಯ್ಸಂಗಿಲ್ಲ. ಕಾಡನಾಗಿರೋ ಹಂದಿಗಳು ಆರಾಮ್ ಬದುಕ್ಯಾವ. ಯಾವ ಊರಾಗ ಹೊಕ್ಕೊಂಡವಲ್ಲ ಅವನ್ನ ಹೊಡೆದಿವಿ. ಮತ್ ನೋಡ್ರಿ, ಇಲ್ಲಿ ಕಂಟಕ ಆಗಿದ್ದು ಯಾವುದು? ಮನುಷ್ಯನೇ ಕಂಟಕ ಆಗ್ಯಾನ, ಪ್ರಾಣಿಗಳು ಕಂಟಕ ಆಗೇ ಇಲ್ಲ. ನಾಯಿ ಮನುಷ್ಯನ್ ದೋಸ್ತಿ ಮಾಡ್ತು, ದವಾಖಾನಿ ಸೇರ್ತು. ಆಕಳ ಮನುಷ್ಯನ್ ದೋಸ್ತಿ ಮಾಡ್ತು, ದವಾಖಾನಿ ಸೇರ್ತು. ಪಾಪ ಅವು ಹಂದಿ ಏನಾದ್ರ ತಡಿ ಊರಾಗಂತ ಎಂಟ್ರಿ ಕೊಟ್ಟಾವು, ಅವನ್ ಹಿಡ್ಕೊಂಡು ಹೋಗಿ ಕಡದ ಮುಗಿಸೆ. ಮತ್ತೆ ಈ ಹುಲಿಗಳು ಊರಾಗ ನೋಡು ಕಾಡ್ದಾಗ ಆರಾಮ್ ಇರ್ತಾವು, ನಾಡ್ದಾಗ ಬಂದು ಅಂದ್ರೆ ಅವು ಏನೂ ಮಾಡಿರೋದಿಲ್ಲ, ಬಡ ಬಡ ಗುಂಡ್ ಹಾಕಿ ಹುಲಿನ ಸಾಯಿಸೇ ಬಿಡುದು. ಚಿರತೆ ಊರೊಳಗೆ ಬಂದ್ರೆ ಚಿರಿತಿ ಸತ್ತಾವು. ಮನುಷ್ಯ ಕಾಡೊಳಗೆ ಹೋದ್ರೆ ಯಾವತ್ತು ಸತ್ತೇ ಇಲ್ಲವ. ಆರಾಮ್ ಟ್ರಕ್ಕಿಂಗ್ ಹೋಗ್ತಾವಲ್ಲ. ಈಗ ಮತ್ತೆ ನಾವು 20-30 ಟ್ರಕ್ ಮಾಡಿ ಎಲ್ಲ ಹೋಗಿ ಬಂದ್ರೆ ಆರಾಮ್ ಕಾಡ್ ಅನುಭವಿಸಿ ಬಂದಾನ. ಆದ್ರ ಕಾಡು ಪ್ರಾಣಿಗಳು ನಾಡಿಗೆ ಬಂದಾಗ ಬಹಳ ವಜ್ಜಾಗ್ಯದ. ಅದಕ್ಕೊಬ್ಬ ಸುಭಾಷಿತಕಾರ ಹೇಳ್ತಾನ, ಕಾಡು ಪ್ರಾಣಿಗಳು ಕಾಡಿನಲ್ಲಿದ್ರ ಕಾಡುವ ಪ್ರಾಣಿಗಳು ನಾಡು ಒಳಗದ ಹುಷಾರಾಗಿ ಬದುಕ್ರಿ ಅಂತ ಒಬ್ಬ ಸುಭಾಷಿತಕಾರ ಹೇಳ್ಯಾನ. ಮತ್ತೆ ಹಿಂಗಿರುವುದೇ ಅಲ್ಲ. ಇವೇನು ಹಿಡಿದಿರ್ತಾವಲ್ಲ, ನಿಮ್ಮ ಕೆಚ್ಚಲಕ್ಕೆ ಅವು ಹಿಡಿತಾವಿಲ್ಲ? ಹೌದಿಲ್ಲ? ಯಾಕಂದ್ರೆ ನಮಗಷ್ಟು ಗೊತ್ತಿಲ್ಲ. ನೀವು ಹೂ ಅಂದ್ರೆ ಮುಂದೆ ಹೋಗ್ತೀನಿ. ಹಿಡಿದಿರ್ತಾವಲ್ಲ ಅವು ನೋಡ್ರಿ, ಆ ಕೆಚ್ಚಲಕ್ಕೆ ಹಿಡಿದ್ರ ಅವು ರಕ್ತನೇ ಕುಡಿತಾವ, ಹಾಲು ಕುಡಿಯೋದಿಲ್ಲ. ಅವು ರಕ್ತನೇ ಕುಡಿತಾವ, ಉನ್ನಿ ಅವು ಹಾಲು ಕುಡಿಯೋದಿಲ್ಲ. ಕೆಚ್ಚಲಕ್ಕೆ ಹಿಡಿದ್ರುನು ಉನ್ನಿ ರಕ್ತನೇ ಕುಡ್ದಾವ, ಹಾಲು ಕುಡಿಯೋದಿಲ್ಲ. ಯಾಕ? ಹಾಲಿರೋದು ಗಂಧ ಗೊತ್ತೇ ಇಲ್ಲ ಅವು. ಹಾಲಿನ ರುಚಿ ಒಮ್ಮೆ ಸೌದೇ ಇಲ್ಲ. ಹಾಲಿನ ರುಚಿ ಒಮ್ಮೆರ ಉನ್ನಿ ಸವಿತು ಅಂದ್ರೆ ಅವು ರಕ್ತ ಕುಡಿತಾನೆ ಇರ್ಲಿಲ್ಲ. ಕೆಚ್ಚಲಕ್ಕೆ ಹಿಡಿದು ಉನ್ನಿ ರಕ್ತನೇ ಕುಡ್ದದ ಬಿಟ್ರೆ ಹಾಲು ಕುಡ್ದೇ ಇಲ್ಲ ಅನ್ನೋದು ಹೆಂಗ ಸತ್ಯನೋ, ಜೀವನದೊಳಗ ಒಂದಿಷ್ಟು ಚಟ ಮಾಡು ರುಚಿ ನೋಡ್ದವ ಎಂದು ಹೋಳಿಗೆ ಊಟ ತಿನ್ನುವುದೇ ಇಲ್ಲ.
ಚಟ ಮಾಡೋ ರುಚಿ ನೋಡ್ದ ಅವನಿಗೆ ದುನಿಯಾ ಕೊಡ್ರಿ ನೀವು ಮಗ್ಲ ಅಗದಿ ಫಿಲ್ಟರ್ ಕಾಫಿ ಕೊಡ್ರಿ, ಇದ್ಯಾ ಕಾಫಿ ದೊಡ್ಡ ಕಾಫಿ ಅದಂತ ನೀವು. ಮತ್ ಪಾಪ ಸರ್ಕಾರ ನಡೆಸ್ಬೇಕಲ್ಲ ಇವ. ಮತ್ ಇವ್ ಕುಡ್ದರ್ನ ಸರ್ಕಾರ ನಡೀತದ, ಇಲ್ಲಾಂದ್ರೆ ನಡೀದಿಲ್ಲ. ನಾವು ಅಂತಾವ್ ಅಜ್ಜಾರ ನೀವು ನಮ್ ಕುಡುಕರಿಗೆ ಬೈತೀರಿ, ನಾವಿಲ್ಲಂದ್ರೆ ಸರ್ಕಾರ ನಡೀತದನ್ರಿ ಅಜ್ಜಾರ? ಸೈರಂದಾಗ ಅಡ್ಡಾಡ್ತಾರನ್ರಿ ಮಂದಿ? ನಾವ್ರಿ ಅಜ್ಜಾರ ಸರ್ಕಾರಕ್ಕೆ ಊಟ ಹಾಕೋರು ಅಂತಿರ್ತಾವ ಪಾಪ ಮಾತಾಡುವೆ. ಉನ್ನಿ ಹೆಂಗ ರಕ್ತ ಬಿಟ್ಟು ಹಾಲು ಒಮ್ಮೆ ಸೇವನೆ ಮಾಡೋದಿಲ್ಲಲ್ಲ, ನಮ್ಮ ಬದುಕು ಉನ್ನಿ ಹೆಂಗಾಗ್ತದ ಪ್ರವಚನ ಸೇವನೆ ಮಾಡ್ಲಿಲ್ಲ ಅಂದ್ರ, ಸುವಿಚಾರಗಳ ಸೇವನೆ ಮಾಡ್ಲಿಲ್ಲ ಅಂದ್ರ ನಮ್ಮ ಬದುಕು ಉನ್ನಿ ಹೆಂಗಾಗ್ತದ. ಉನ್ನಿ ಹೆಂಗಾಗೋದು ಬೇಡ. ಒಂದಿಷ್ಟು ತಾಯಿ ಹಾಲು ಕೊಟ್ಲು, ಆ ಗೋಮಾತೆ ಹಾಲು ಕೊಟ್ಲು ಅಂದ್ರ ಎಷ್ಟು ಸಂತೋಷವಾಗಿ ಇನ್ನೊಬ್ಬರಿಗೆ ಹೊಟ್ಟಿ ತುಂಬಿಸ್ತೀವಲ್ಲ. ಆಕಳಕ್ ಕೇಳಿದ್ರು, ಅಲ್ಲೋ ನಿನಗೆ ಯಾರೋ ಮೇವು ಹಾಕ್ಯಾರ, ನಿನಗೆ ಯಾರೋ ಸಾಕ್ಯಾರ, ಯಾರೋ ಜನ್ಮ ಕೊಟ್ಟಾರ, ಆದ್ರೆ ನೀ ಇನ್ನೊಬ್ಬರಿಗೆ ಹಾಲು ಕೊಡಾಕತ್ತೀಯಲ್ಲ. ಆಕಳಂತೂ ಹಾಲು ಕೊಡುವುದು ನನ್ನ ಕರ್ತವ್ಯ. ಅದು ಕಟಕ ಆದ್ರೆ ಏನು, ದೊಡ್ಡವ ಆದ್ರೇನು, ಸಣ್ಣವಾದ್ರೇನು, ಶ್ರೀಮಂತ ಆದ್ರೇನು, ಅವನು ಹೊಟ್ಟಿ ತುಂಬಿಸೋದು ನನ್ನ ಕರ್ತವ್ಯ. ಅದಕ್ಕೆ ನನಗೆ ದೇವರಂತ ಪೂಜೆ ಮಾಡ್ಯಾರ. ಯಾರು ನಮಗಷ್ಟೇ ಮಾತಾಡ್ಯಾರ ಅವರಿಗೆ ಮಾತಾಡೋದಲ್ಲ, ಯಾರು ನಮಗ ಅಕ್ಕಾರ ಅವ್ರಿಗಷ್ಟೇ ಆಗೋದಲ್ಲ. ಆಕಳ ಹೆಂಗ ಎಲ್ಲರಿಗೂ ಸರ್ವೋತ್ತಮ ಬಯಸೈತಲ್ಲ ಹಂಗ ಬಯಸೋದು. ತೆಂಗಿನ ಗಿಡ 20 ವರ್ಷ 30 ವರ್ಷ ಬೆಳೆಸಿ ಅದ್ರ ಒಳಗಿರೋ ಎಳ್ನೀರು ಕುಡಿದು 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 ಕೊನೆ ಕಾಲಕ್ಕೂ ಒಮ್ಮೇನಾದರೂ ಬಂತು ಅಂದ್ರೆ ತೆಂಗಿನ ಗಿಡ ಕಡ್ದು ಒಗದಿವಿಲ್ ನಾವು. ಮತ್ತೆ ಕಡಿಬೇಕಾದ್ರೆ ತೆಂಗಿನ ಗಿಡಕ್ಕೆ ಒಟ್ಟ ದುಃಖ ಆಗಿಲ್ಲ. ಯಾಕ? ತೆಂಗಿನ ಗಿಡ ಅಂತೂ ಎಳ್ನೀರು ಕೊಡೋದು ನನ್ನ ಕರ್ತವ್ಯ ಇತ್ತು. ಯಾರೋ ಪುಣ್ಯಾತ್ಮ ನೀರ್ ಹಾಕಿದ, ದೊಡ್ಡವ ಆದ್ಯ, ಎಳ್ನೀರು ಕೊಟ್ಟು ಅವನು ಹೊಟ್ಟಿ ತುಂಬಿಸಿನಿ, ನಾ ದೊಡ್ಡವ, ಅದಕ್ಕೆ ನಾ ಉದ್ದದೀನಿ, ನಾ ಬಹಳ ದೊಡ್ಡವ, ಅದಕ್ಕೆ ಉದ್ದದೀನಿ. ಮತ್ತೆ ನಿನ್ನ ಕೆಳಗೆ ನೀ ಜಾತಿ ನೋಡಿ ನೆರಳು ಕೊಡ್ತೇನು? ಕೇಳಿದ್ರು ಅದು ತೆಂಗಿನ ಗಿಡಕ್ಕೆ, ಜಾತಿ ನೋಡಿ ನೆರಳು ಕೊಡ್ತೇನು? ನೀ ರಾಜಕೀಯದವ್ರು ನೋಡಿ ನೆರಳು ಕೊಡ್ತೇನು? ಯಾವ ಬಿಸಿಲು ಬಹಳ ತಾಪ ಆಗ್ಯದಂತ ಬಂದು ಯಾರ್ಯಾರು ನಿಂತಾರ ಅವರಿಗೆಲ್ಲ ನೆರಳು ಕೊಟ್ಟಿನಿ ನಾ. ತೆಂಗಿನಕಾಯಿ ಅಂತದು ಮರ, ತೆಂಗಿನಕಾಯಿ ನೋಡಿ ನಾವು ಬದುಕಬೇಕಲ್ಲೇನು? ಹಂಗ ಬದುಕೋದು. ತೆಂಗಿನ ಮರ ಹೆಂಗ್ ಬದುಕೈತಲ್ಲ ಹಂಗ ಬದುಕೋದು. ತೆಂಗಿನ ಮರ ಎಷ್ಟು ಚಂದ ಬದುಕೈತೆ ಹಂಗ ಬದುಕೋದು. ತೆಂಗಿನ ಮರ ಇಲ್ಲಿ ನೆರಳು ಹೆಂಗಾಗ್ಬೇಕು ಅಂದ್ರ ಒಂದಿಷ್ಟು ಗುರುಗಳು, ಒಂದಿಷ್ಟು ಸ್ವಾಮಿಗಳು, ಒಂದಿಷ್ಟು ದೊಡ್ಡವರು ನಮಗೆ ತೆಂಗಿನಕಾಯಿ ಇದ್ದಂಗ. ಅವರು ಯಾರು ನಿಜವಾದ ಗುರುಗಳು ಅಂದ್ರೆ, ನಿಜವಾದ ಸ್ವಾಮಿಗಳು ಯಾರು ಅಂದ್ರೆ, ನಿಜವಾದ ಸಂತರು ಯಾರು ಅಂದ್ರೆ ತೆಂಗಿನ ಮರ ಇದ್ದಂಗ. ದೊಡ್ಡವರು, ಸಣ್ಣವರು, ಇದ್ದವರು, ಇಲ್ಲದೆ ಇದ್ದವರು, ಶ್ರೀಮಂತರು, ಬಡವರು, ಯಾರೇ ಬರ್ಲಿ ಎಲ್ರೂ ನನ್ನ ಭಕ್ತರು ಅಂತ ಯಾರು ಅಪ್ಕೊಂತಾರಲ್ಲ ಅವರೇ ನಿಜವಾದ ಸ್ವಾಮಿಗಳು, ಗುರುಗಳು. ಅಂತ ಗುರುಗಳಿಗೆ ನೀವು ನಮಸ್ಕಾರ ಮಾಡಬೇಕು. ಈ ಒಂದು ಕಡೆ ಅದಾವ್ ಅವ್ರು ಅಂತಿರ್ತಾರ, ಕೆಲವೊಂದು ಕಡೆ ನೀವು ಹೇಳ ಒಂದು ಪ್ರಸಂಗ ಹೇಳ್ತೀನಿ, ನಿಮಗೂ ಹೆಂಗೆ ತಗೋತೀರಿ ಗೊತ್ತಿಲ್ಲ ನನಗೆ. ಮೊನ್ನೆ ನನಗ ಆಯ್ತಿದು ಮಠದಾಗ. ನಾವು ಪ್ರವಚನದ ಮಂದಿ, ಪ್ರವಚನ ಒಂದಿಷ್ಟು ನಿಮ್ಗೆ ಒಳ್ಳೆ ದಾರಿ ತೋರಿಸು ಮಂದಿ. ಒಮ್ಮೆ ನನಗ ಆಯ್ತಿದು. ಯಾಕ? ಕೆಳಗಿನ ಮಂದಿ ಏನೂ ಮಾಡೋಕ್ಕಾಗೋದಿಲ್ಲ. ನಾವು ಬಡ 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 ಒಂದು 4 ಜನ ಬಂದರು ಅಮಾಸಿಗೆ. ಅವ್ರ ಕಣ್ಣು ನೋಡೇ ಗೊತ್ತಾಗಿತ್ತು ಇವ್ರು ಏನೋ ತಂದಾರ ಅಂತ ಗೊತ್ತಿತ್ತು ನನಗೆ. ಅವೆಲ್ಲ ಮಂದಿ ಹೋದ ಮ್ಯಾಗ ಅವ್ರು ಚಾಲು ಮಾಡಿದ್ರು, ಅಜ್ಜರ 20 ಲಕ್ಷ ಸಾಲ ಐತ್ ನಂದು, ಹೆಂಗಾರ ಮಾಡಿ ಸಾಲ ತೀರಿಸ್ಬೇಕು ನಾನು ಅಂದ್ಯ, ಏನು ಮಾಡಿ ಸಾಲ ಮಾಡಾಕ? ಅಜ್ಜರ ಇಲ್ಲ ಭಾಳ ಸಾಲ ಆಗ್ಯದ. ಮತ್ತವ ಅಂತಾನ ಮಗ ಪೊಲೀಸ್ ಅದಾನಂತ, ಮಗ ಪೊಲೀಸ್ ಅದಾನ, ಹೆಂಡತಿ ಗೌರ್ಮೆಂಟ್ ಟೀಚರ್ ಅದಾಳ. ಸಾಲ ಹೆಂಗಾಯ್ತು ಹೇಳ್ತೀನ್ರಿ ಅಜ್ಜರ. ಅವು 3 ಮಂದಿದು ಸೇಮ್ ಅಜ್ಜರ ಸಾಲ ಭಾಳ ಆಗ್ಯದ. ನನ್ನ ಕಡೆ ಬಂದವ, ನಾ ಏನು ಸಾಲ ತೀರಿಸ್ಲಿ? ಅವ್ರು ನಾವ ಜೋಳಿಗೆ ಮಂದಿ ನಾವು. ನೀವೊಂದಿಷ್ಟು ಅಂತೂ ರೊಟ್ಟಿ ಕೊಟ್ರೆ ತಿನ್ನೋರು, ಅಕ್ಕಿ ಕೊಟ್ರೆ ತಿನ್ನೋರು, ಅದ್ರ ಕಣಿಕ ದೂರ ಇಡೋರು, ನಮಗ್ ಬೇಡಪ್ಪ ತಗೊಂಡೋಗನ್ನೋರು ಬಂದು 20 ಲಕ್ಷ ಸಾಲ ನಮ್ದ ಮಠ ಸೋರಾಕತ್ತದ. ಇನ್ನ ದಾಸೋ ಕಟ್ಬೇಕು, ಅಭಿವೃದ್ಧಿ ಮಾಡ್ಬೇಕು, ಒಂದ್ ದೊಡ್ಡ ಕನಸು ಹೊತ್ಕೊಂಡು ನಾವು ಕೂತೀವಿ. ಏನು ಮಾರೆ ನೀ ಬಂದಿಯಲ್ಲ? ಅಜ್ಜರ ಇಲ್ಲ ಸಾಲ ಭಾಳ ಆಗ್ಯದ ಅಜ್ಜರ. ಮುಂದೆ ಹೇಳಾರ ಹೇಳೋ ಅಜ್ಜರ. ಎಲ್ಲರೂ ಹೋಗಲ್ ನಿಂದರ್ರಿ, ಎಲ್ಲ ಮಂದಿ ಹೋಗಲ್ ನಿಂದರ್ರಿ. ಆಯ್ತಪ್ಪ ಎಲ್ಲರೂ ಹೋದ್ರು. ನಾನು ಬೇರೆ ಕಡೆನೆ ಕರ್ಕೊಂಡು ಹೋದ್ವು. ಮಗ್ಲಲ್ಲಿ ಒಳಗೆ ನಮ್ದು ಒಂದಿಷ್ಟು ಅಜ್ಜರು ಹಿಂದೆ ತಪಸ್ ಮಾಡಿದ್ದು ಗುಹೆ ಎಲ್ಲ ಇದ್ದು, ಅದ್ರ ಮ್ಯಾಗ ಹೋಗಿ ಕುಂದ್ರಿಸಿ, ಅಜ್ಜರ್ ಕುಂದ್ರಿ ನೆಲಕ್ಕ. ನಾವು ಏನೂ ಅನ್ನವ್ರಲ್ಲ, ಶೆಟ್ಟಿನ ಮಂದಿ ಅಲ್ಲ. ಮತ್ತೆ ಕುಂದ್ರ ಅನ್ಬೇಕು, ನಿಂದ್ರ ಅನ್ಬೇಕು. ನೀವು ಭಕ್ತರು ಹೆಂಗದಿರಿ ಹಂಗ ಅನ್ಬೇಕಲ್ಲ. ಮತ್ ನೀವು ಭಕ್ತರು ಬಹಳ ಶಾಣೆನೂ ಇರ್ತೀರಿ. ಅವ್ರು ಎಷ್ಟು ಭಕ್ತರು ಶಾಣೆ ಇರ್ತೀರಿ ಅಂದ್ರೆ, ಒಬ್ರು ಸ್ವಾಮಿಗಳು ಇನ್ನೇನು ಅವರು ಲಿಂಗೈಕ್ಯರಾಗ್ಬೇಕು, ಬಹಳ ವಯಸ್ಸಾಗಿತ್ತು, ಹಾಸ್ಪಿಟಲ್ದಾಗ ಇದ್ರು. ಎಲ್ಲಾ ಭಕ್ತ ಜನ ಹೋಗಿ ಬದುಕಬೇಕು ನಮ್ಮಪ್ಪ ಅಂತ ಕಿರಿಚಾಡಕತ್ತಿದ್ರು. ಸ್ವಾಮಿಗಳಿಗಂದ್ರು, ಡಾಕ್ಟರ್ ಬಂದು ಸ್ವಾಮಿಗಳಿಗೆ ಹೇಳಿದ್ರು, ಸ್ವಾಮಿಗಳು ನೀವು ಬದುಕಬೇಕಂತ 1 ಲಕ್ಷ ಜನ ಭಕ್ತರು ಕೆಳಗೆ ಬಂದು ನಿಂತಾರ. ಸ್ವಾಮಿಗಳು ಏನ್ ಮಾಡಬೇಕು? ಒಬ್ರು ಯಾರ ನೀವು ಚೂಸ್ ಮಾಡಿದ್ರಿ ಅಂದ್ರ ನಿಮ್ಮ ಸಾವು ಅವ್ರಿಗೆ ಟ್ರಾನ್ಸ್ಫರ್ ಮಾಡಬಹುದು ಅಂದ ಡಾಕ್ಟರ್.
ಒಬ್ರು ಭಕ್ತರು ನೀವು ಚೂಸ್ ಮಾಡ್ರಿ, ನಿಮ್ಮ ಸಾವು ಅವರಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಹೌದಾ? ಯಾರಿಗೆ ಚೂಸ್ ಮಾಡ್ಲಿ?